ಶ್ರೀಪಾದಮಣ ಗುರುದೇವಮಣ ಹರೇಮಣ ತುಮಿ ಗೋವಿಂದಮಣ ತುಮಿ ಗೋಪಾಲಮಣ ಹರೇಮಣ ತುಮಿ ಗೋವಿಂದಮಣ ಈಶಮಣ ಜಗದೀಶಮಣ ಸರ್ವೇಶಮಣ ಪರಮೇಶಮಣ ಈಶಮಣ ಜಗದೀಶಮಣ ಸರ್ವೇಶಮಣ ಪರಮೇಶಮಣ ಈಶಮಣ ಜಗದೀಶಮಣ ಸರ್ವೇಶಮಣ ಪರಮೇಶಮಣ ಹರೇಮಣ ತುಮಿ ಗೋವಿಂದಮಣ ತುಮಿ ಗೋಪಾಲಮಣ ಹರೇಮಣ ತುಮಿ ಗೋವಿಂದಮಣ ತುಮಿ ಗೋಪಾಲಮಣ
ಹರಿ ಗೋವಿಂದ. ಶನಿದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ದೇವರ 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 ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಗುರುದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಗುರುದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಗೋವಿಂದ ಹರಿ ಗೋವಿಂದ. ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ.
ಧಾನ್ಯವನ್ನು ಸಮರ್ಪಣೆ ಮಾಡಿ ಶುಕ್ರದಶಿ ನಡೆಯಲ್ಲಿ ಪಾತ್ರೆ ಉಂಟು. ಶುಕ್ರ ಅಂತ ಬರೆದಂತಹ ಏನು ಸ್ಟಿಕ್ಕರ್ ಅಂಟಿಸಿದೆ, ಅಲ್ಲಿ ನೀವು ಶುಕ್ರದಶಿಗೆ ಸಂಬಂಧಪಟ್ಟ ಧಾನ್ಯದಲ್ಲಿ ಮಾಹಿತಿ ಕೊಡ್ತಾರೆ, ಎಲ್ಲ ಗ್ರಹರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದನ್ನು ಆಯಾಯ ಗ್ರಹರಲ್ಲಿ ಕೊಂಡೋಗಿ ಹಾಕಬೇಕು. ಅಲ್ಲಿ ಇದರಲ್ಲಿ ಬರೆದುಂಟು. ಶುಕ್ರದಶಿ ಅಂತ ಹೇಳಿದ್ರೆ ಅವರೇ, ಸೂರ್ಯನಿಗೆ ಗೋಧಿ, ಕೇತುಗೆ ಅಕ್ಕೆ, ಚಂದ್ರನಿಗೆ ಅಕ್ಕಿ, ಕುಜನಿಗೆ ತೊಗರಿ, ರಾಹುವಿಗೆ ಉದ್ದು, ಶನಿಗೆ ಎಳ್ಳು, ಹೀಗೆ ಎಲ್ಲ ಬರೆದುಂಟು. ಗ್ರಹರು ಅಥವಾ ದೇಶಕ್ಕೆ ಗೊತ್ತಿದ್ದರೆ ನೋಡಿಕೊಂಡು ಆ ಬರೆದದ್ದನ್ನು ನೋಡಿಕೊಂಡು ಅದಕ್ಕೆ ಹಾಕಬೇಕು. ಯಾವ ದೇಶನ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಗೆ ಇಷ್ಟ ಬಂದ ಒಂದು ಧಾನ್ಯವನ್ನು ಗೊತ್ತಿಲ್ಲ ಹಾಗೆ ಮಾಡಿ. ಸಾನ್ನಿಧ್ಯೆಲ್ಲ ದೈವದೇವರಿಗೆ ವಂದಿಸ್ತಾರೆ. ನಾಡಿದ್ದು ಬರುವ ಆದಿತ್ಯವಾರ 24ನೇ ತಾರೀಕಿನಂದು ಈ ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ಅತ್ಯಂತ ಅಪರೂಪವಾದಂತಹ ಅಷ್ಟೋತ್ತರ ಸಹಸ್ರ ನವಗ್ರಹ ಯಾಗ ಜೊತೆಗೆ ನವಗ್ರಹ ಪ್ರತಿಷ್ಠೆ, ಸಾಯಂಕಾಲದಲ್ಲಿ ದೀಪೋತ್ಸವ ಮತ್ತು ಭಜನಾ ಸಪ್ತಾಹದ ಪ್ರಾರಂಭೋತ್ಸವ ಇಂಥ ಕಾರ್ಯಕ್ರಮಗಳು ಬರುವ ಆದಿತ್ಯವಾರದಲ್ಲಿ ಸಂಪನ್ನಗೊಳ್ಳಲಿದೆ. ಇದನ್ನು ಪೂರ್ವಭಾವಿಯಾಗಿ ಇಲ್ಲಿ ಪ್ರತಿಷ್ಠೆಗೊಳ್ಳಲಿರುವಂತಹ ನವಗ್ರಹ ವಿಗ್ರಹವನ್ನು ಅನ್ನದ ಕಾಲದಲ್ಲಿ ಉಪ್ಪಳದವರೆಗೆ ವಾಹನದಲ್ಲಿ ಬಂದು ಇದಕ್ಕೆ ತಾನೇ ಉಪ್ಪಳದಿಂದ ಶೋಭಾಯಾತ್ರೆಯಲ್ಲಿ ನಾವು ಆ ನವಗ್ರಹ ವಿಗ್ರಹಗಳನ್ನು ಬರಮಾಡಿಕೊಂಡಿದ್ದೇವೆ. ಯಾರ್ಯಾರು ಅವರವರ ನಕ್ಷತ್ರ ರಾಶಿಗಳಿಗೆ ಅನುಗುಣವಾಗಿ ಧಾನ್ಯಗಳನ್ನು ಸಮರ್ಪಿಸುವವರು ದಯವಿಟ್ಟು ಅದರ ಮೌಲ್ಯವನ್ನು ತೆತ್ತು ಸಮರ್ಪಣೆಯನ್ನು ಮಾಡ್ಬೋದು. ಈಗಾಗಲೇ ಆಮಂತ್ರಣ ಪತ್ರಿಕೆಗಳು ನಮ್ಮೆಲ್ಲ ಕೈ ಸೇರಿದೆ. ಪ್ರಧಾನ ಕೇಂದ್ರ ಸಮಿತಿಯ ರೂಪೀಕರಣವಾಗಿದೆ. ಇನ್ನು ನಾಡಿನ ಕಾರ್ಯಕ್ರಮದ ನಿಮಿತ್ತ ಪ್ರಯುಕ್ತವಾಗಿ ಕೆಲವು ಜವಾಬ್ದಾರಿಗಳನ್ನು ಹಂಚುವ ಒಂದು ಕಾರ್ಯಕ್ರಮ ಇದೀಗ ನಾವು ಪರಮಪೂಜ್ಯ ಗುರೂಜಿಯವರ ಒಂದು ಸಾರಥ್ಯದಲ್ಲಿ ಈಗ ನಡೀತಾ ಇದೆ. ಇದಕ್ಕೆ ಆಗಮಿಸಿದಂಥ ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇವೆ. ಜೊತೆಗೆ ನನ್ನ ಮುಂಭಾಗದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಉಪಸ್ಥಿತಿರತಕ್ಕಂಥ ಎಲ್ಲ ಶ್ರದ್ಧೆಯ ಮಾತೆಯಂದಿರು, ಹಿರಿಯರಿಗೂ ಕಿರಿಯರಿಗೂ
ಎಲ್ಲ ಪದಾಧಿಕಾರಿಗಳಿಗೂ ಅದೇ ರೀತಿಯಲ್ಲಿ ಎಲ್ಲ ಕ್ಷೇತ್ರದ ಸಂಘ ಸಮಿತಿಗಳ ಪದಾಧಿಕಾರಿಗಳೆಲ್ಲರೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತ ಮಾಡುತ್ತಾ ಈಗ ಬೇರೆ ಬೇರೆ ಜವಾಬ್ದಾರಿಗಳನ್ನು ಘೋಷಣೆ ಮಾಡಲಿದ್ದಾರೆ ಗುರೂಜಿಯವರು ಮತ್ತು ಕೆಲವು ಮಾರ್ಗದರ್ಶನವನ್ನು ನಾಡಿನ ಕಾರ್ಯಕ್ರಮದ ನಿಮಿತ್ತ ಮಾಡಲಿದ್ದಾರೆ. ತಮ್ಮ ತಮ್ಮ ನೀಡಿದ ಜವಾಬ್ದಾರಿಯನ್ನು ಪಡ್ಕೊಂಡು ಆ ಯಶಸ್ವಿ ಮಾರ್ಗದಲ್ಲಿ ಮುನ್ನಡೆಯಬೇಕಂತ ಕೇಳಿಕೊಳ್ತಾ ವಿನಮಿಸ್ತೇನೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿಂ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಆಶ್ರಮದಲ್ಲಿ ಮುಂದಿನ ಭಾನುವಾರ ಅಂದರೆ 24ನೇ ತಾರೀಕಿಗೆ ಅಷ್ಟೋತ್ತರ ಸಹಸ್ರ ನವಗ್ರಹ ನಡೀಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ನಕ್ಷತ್ರವನದಲ್ಲಿ ಅಲ್ಲಿ ರಾಶಿ ನವಗ್ರಹ ಮತ್ತು ನಕ್ಷತ್ರದ ವನ ಇದೆ. ಈ ವನದಲ್ಲಿ ನವಗ್ರಹ ದೇವತೆಗಳ ವಿಗ್ರಹವನ್ನು ಪ್ರತಿಷ್ಠಾಪಿಸ ಆ ಕಾರ್ಯಕ್ರಮವು ಅದೇ ದಿವಸ ನಡೀಲಿಕ್ಕಿದೆ. ಕಟೀಲಿನ ಅನಂತ ಪದ್ಮನಾಭ ಆಸರಣರು, ಕಮಲಾದೇವಿ ಪ್ರಸಾದ ಆಸರಣರು ಹಾಗೆ ಹರಿನಾರಾಯಣದಾಸ ಆಸರಣರವರ ನೇತೃತ್ವದಲ್ಲಿ ಇಲ್ಲಿನ ವೈದಿಕ ವಿಧಿವಿಧಾನಗಳು ನಡೀಲಿಕ್ಕಿದೆ. ನೀವೀಗಲೇ ಇಲ್ಲಿ ನೋಡಿದ್ದೀರಿ, 9 ಕುಂಡಗಳು ಯಾಗಶಾಲೆಯಲ್ಲಿ ತಯಾರಾಗಿದೆ. ಸುಮಾರು 50ರಷ್ಟು ಪುರೋಹಿತರು ಈ ಯಾಗದಲ್ಲಿ ಪೌರೋಹಿತ್ಯವನ್ನು ವಹಿಸಿ ಯಾಗವನ್ನು ನಡೆಸಲಿಕ್ಕಿದ್ದಾರೆ. 9 ಗ್ರಹರಿಗೆ ಪ್ರತ್ಯೇಕ ಕುಂಡ, 1008 ಸಂಖ್ಯೆಯ ಆಹುತಿ. ಆ ದಿವಸ ಅಂದರೆ 24ನೇ ತಾರೀಕಿನಂದು ಬೆಳಗ್ಗಿನಿಂದ ಮಧ್ಯಾಹ್ನವರೆಗೆ ಯಾಗ ನಡೆಯುತ್ತಿದೆ. 7 ಗಂಟೆಗೆ ಆರಂಭ ಆದರೆ 11ವರೆಗೆ ಯಾಗದ ಪೂರ್ಣಾಹುತಿ. ಈ ಸಂದರ್ಭದಲ್ಲಿ ಉಡುಪಿ ಅದಮಾರು ಮಠದ ಕಿರಿಯ ಯತಿಗಳಂತಹ ಈಶಪ್ರಿಯ ತೀರ್ಥ ಸ್ವಾಮಿಗಳು ಆಗಮಿಸ್ತಾರೆ. ನಮ್ಮ ಕಾಸರಗೋಡು ಜಿಲ್ಲೆಯ ಪ್ರಸಿದ್ಧವಾದಂತಹ ಶ್ರೀಮದ್ ಅಡನೀರು ಮಠದ ಮಠಾಧೀಶರಾದ ಪೂಜ್ಯರಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಆಗಮಿಸ್ತಾರೆ. ಮಾನಿಲ ಶ್ರೀಧಾಮ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು, ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಗಮಿಸ್ತಾರೆ. ಹಾಗೆ ಕರಿಂಜೆಯ ಶ್ರೀ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು ಆಗಮಿಸಲಿಕ್ಕಿದ್ದಾರೆ. ಯಾಗದ ಪೂರ್ಣಾಹುತಿಯ ಪೂರ್ವದಲ್ಲಿ ಆಶೀರ್ವಚನ ಕಾರ್ಯಕ್ರಮ ಮಠಾಧೀಶ್ವರುಗಳಿಂದ ನಡೆಯಲಿಕ್ಕಿದೆ. ಪೂರ್ಣಾಹುತಿ 11ವರೆಗೆ ನಡೀತದೆ. ಆನಂತರ ಯಾಗದ ಭಾಗವೇ ಆಗಿರುವಂತಹ ಬೇರೆ ಬೇರೆ ದಾನ ಪ್ರಕ್ರಿಯೆಗಳು ನಡೀಲಿಕ್ಕಿದೆ. ಅದು ಗೋವು, ವೃಷಭ ಎತ್ತು, ಕುದುರೆ, ಆಡು ಮತ್ತು ನವಗ್ರಹರಿಗೆ ಸಂಬಂಧಪಟ್ಟಂತಹ ಇತರ ದಾನಗಳು ಆ ಸಮಯದಲ್ಲಿ ನಡೀಲಿಕ್ಕೆ ಇರ್ತದೆ. ಬೆಳಗ್ಗೆ 9:58 ಮುಹೂರ್ತದಲ್ಲಿ ನವಗ್ರಹರ ಪ್ರತಿಷ್ಠೆ ಆಗಲಿಕ್ಕಿದೆ. ಮಧ್ಯಾಹ್ನ ಪೂರ್ಣಾಹುತಿ ದಾನಾದಿ ಕಾರ್ಯಗಳೆಲ್ಲ ಮುಗಿಸಿ ನಂತರ ಅಲ್ಲಿ ಕಲಶಾಭಿಷೇಕ ನಡೀಲಿಕ್ಕೆ ಇರ್ತದೆ. ಇಷ್ಟು ಕಾರ್ಯಕ್ರಮ ಯಾಗದಲ್ಲಿ ನಡೆಯುವಂಥದ್ದು. ನಾಡೋದು ಯಾಗ ಒಂದು ದಿವಸ ನಡೆಯುವುದಾದರೆ ಅದರ ಪೂರ್ವ ಸಿದ್ಧತೆ ತಿಂಗಳುಗಳಿಂದ ನಡೀತಾ ಇದೆ. ಸುಮಾರು 2.5 ಕ್ವಿಂಟಲ್ ಅಕ್ಕಿಯನ್ನು ನಾವು ಸಾವಯವ ರೀತಿಯಲ್ಲಿ ಬೆಳೆದಂತಹ ಭತ್ತವನ್ನು ಕುಟ್ಟಿ ಈಗಾಗಲೇ ಅದರ ಗಜಪಾಲು ಸೇವೆಯ ಪಾಲು ನಮ್ಮ ತಾಯಂದಿರಿಗೆ ಬಹಳ ತಪಸ್ಸಿನ ಹಾಗೆ ಪ್ರತಿನಿತ್ಯ ಬೆಳಗಿನಿಂದ ಸಾಯಂಕಾಲವರೆಗೆ ಹೆಚ್ಚು ಕಮ್ಮಿ 1 ತಿಂಗಳಿಗಿಂತಲೂ ಹೆಚ್ಚು ಬಂದು ಒನಕೆಯಲ್ಲಿ ಕುಟ್ಟಿ ಭತ್ತವನ್ನು ಅಕ್ಕಿ ಮಾಡಿ ತಯಾರು ಮಾಡಿ ಇಟ್ಟಿದ್ದಾರೆ. ಈ ಯಾಗಕ್ಕೆ ಬಳಕೆಯಾಗುವಂತಹ ನವಧಾನ್ಯಗಳನ್ನು ಅರಸೀಕೆರೆಯಲ್ಲಿ ಕೃಷಿ ಮಾಡಿದಲ್ಲಿಂದ ಸಾವಯವ ಕೃಷಿ ಮಾಡಿದಂತಹ ಧಾನ್ಯಗಳನ್ನು ತಂದದ್ದನ್ನು ಇವತ್ತು ನೀವು ಹೆಚ್ಚಿನವರಲ್ಲಿ ಸಮರ್ಪಣೆಯೂ ಮಾಡಿದ್ದೀರಿ. ತುಪ್ಪವನ್ನು ಗುಜರಾತಿನಿಂದ ತರಿಸಲಾಗಿದೆ. ಯಾಗದಲ್ಲಿ ಬಳಸುವಂತಹ ಪ್ರತಿಯೊಂದು ದ್ರವ್ಯ ಶುದ್ಧವಾಗಿರಬೇಕೆಂಬ ಉದ್ದೇಶದಿಂದ ಗೀರದನದ ತುಪ್ಪವನ್ನೇ ನಾವು ತಂದು ಸಮರ್ಪಣೆಗಾಗಿ ಇಲ್ಲಿ ಎಲ್ಲ ತಂದಿಟ್ಟಿದ್ದೇವೆ. ನಾಡ್ದು ಅದು ಬಳಕೆಯಾಗುತ್ತದೆ. ಯಾಗಕ್ಕೆ ಬೇಕಾದಂತಹ ಸಮಿತಿಗಳನ್ನು ಒಂದೊಂದು ಪ್ರದೇಶಗಳಿಗೆ ವಹಿಸಿಕೊಟ್ಟಂತೆ ಈಗಲೇ 2-3 ಕಡೆಯವರು
ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಈಗ ಸಮಿತಿಗಳನ್ನು ಸಮರ್ಪಿಸಿದ್ದಾರೆ. ಹಾಗೆ ಇನ್ನು ಕೆಲವರು ಈಗ ಸಾಯಂಕಾಲದೊಳಗೆ ತಂದು ಸಮರ್ಪಣೆ ಮಾಡುವವರು ಇರ್ತಾರೆ. ಉಳಿದಂತೆ ಪೂರ್ವ ಸಿದ್ಧತೆಗಳು ಚಪ್ಪರದಿಂದ ಹಿಡಿದಲ್ಲೆಲ್ಲ ಕೆಳಗಿನ ಕೆಲಸ ಬಹುತೇಕ ಪೂರ್ಣಗೊಂಡಿದೆ. ಇನ್ನು ನಾಡಿದ್ದು ನಡೆಯುವಂತಹ ಯಾಗ ಯಾಕೆ ಯಾಗ ಮಾಡಬೇಕು ಎಂಬುದನ್ನು ಇಲ್ಲಿ ಇರುವ ಕಾರ್ಯಕರ್ತರಿಗೆ ಹೇಳಬೇಕಾಗಿಲ್ಲ. ನಮಗೆಲ್ಲವನ್ನು ಕೊಟ್ಟಂತಹ ಭಗವಂತನಿಗೆ ಅಗ್ನಿ ದ್ವಾರದಲ್ಲಿ ಸಮರ್ಪಿಸುವ ಮೂಲಕ ಭಗವಂತನನ್ನು ಪ್ರಸನ್ನಗೊಳಿಸಿದಲ್ಲಿ ನಮ್ಮ ಭೂಮಿಯಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿಯುಂಟಾಗುತ್ತದೆ. ಇರುವಂತಹ ಪ್ರಾಕೃತಿಕ ವಿಕೋಪಗಳು ಇಲ್ಲದಂತಾಗಿ ಎಲ್ಲರೂ ಕ್ಷೇಮದಿಂದ ಬಾಳಬೇಕು ಎಂಬ ಸಂಕಲ್ಪದೊಂದಿಗೆ, ಜಗತ್ತಿಗೆ ಕಲ್ಯಾಣವಾಗಬೇಕು ಎಂಬಂತಹ ಸಂಕಲ್ಪದೊಂದಿಗೆ ನಮ್ಮ ದೇಶದಲ್ಲಿ ಅನೇಕ ಕಡೆಯಲ್ಲಿ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡ್ತಾರೆ. ಇಲ್ಲಿಯೂ ಹಾಗೆ ನವಗ್ರಹ ಪ್ರತಿಷ್ಠೆ ಮಾಡುವ ಕಾರಣ ಗ್ರಹರಿಗೆ ಸಂಬಂಧಪಟ್ಟ ಯಾಗ ಇಲ್ಲಿ ನಡೆಯಬೇಕು. ಮಾತ್ರವಲ್ಲ 2019ರಲ್ಲಿ ನಾವು ಸೋಮಯಾಗ ಇಲ್ಲೆಲ್ಲ ಸೇರಿ ಮಾಡಿದ್ದೇವೆ. ಬಹಳ ಕಾರ್ಯಕರ್ತರ ಒತ್ತಾಯ, ಏನಾದರೂ ಒಂದು ಯಾಗ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು ಅಂತ. ಹಾಗಾಗಿ ನವಗ್ರಹ ಪ್ರತಿಷ್ಠೆಯ ಜೊತೆಗೆ ಎಲ್ಲರಿಗೂ ಕಾರ್ಯಕರ್ತರ ಅಪೇಕ್ಷೆಯಂತೆ ದೇವರ ಇಚ್ಛೆ ಯಾಗಕ್ಕೋಸ್ಕರ ಎಲ್ಲ ಸಿದ್ಧತೆ ನಡೆದಿದೆ. ಈಗ ನಾಡಿದ್ದು ಬಹಳಷ್ಟು ಜನ ಭಕ್ತರು ಬರೋರಿದ್ದಾರೆ. ಸಣ್ಣ ಅವಧಿಯಲ್ಲಿ ನಿರ್ಣಯ ಮಾಡಿದ್ದರೂ ಕಾರ್ಯಕರ್ತರ ಅಪೇಕ್ಷೆಯಂತೆ ಎಲ್ಲ ಕಡೆಯಲ್ಲಿ ಹೆಚ್ಚಿನ ಕಡೆಯಲ್ಲಿ ಸಮಿತಿ ರೂಪೀಕರಣವೂ ಆಯಿತು. ಬೊಂಬೈ, ಬೆಂಗಳೂರು, ಮೈಸೂರಿನಿಂದ ಹಿಡಿದು ಕಣ್ಣೂರು, ಹಾಗೆ ಗೋವಾ ಮತ್ತು ಇಲ್ಲಿ ಮಂಗಳೂರಿಂದ ಉಳ್ಳಾಲ ಮತ್ತು ಈ ಮಂಜೇಶ್ವರದಲ್ಲಿ ಹೆಚ್ಚಿನ, ಇವತ್ತು ರಾತ್ರಿ ಕಾಸರಗೋಡಲ್ಲೂ ನಡೆಯಲಿಕ್ಕಿದೆ. ಇಲ್ಲಿ ಸಣ್ಣ ಒಂದು ಯಾಗ ಮಾಡುವಾಗಲೂ ಜನಗಳು ತುಂಬ ಶ್ರದ್ಧೆ, ಭಕ್ತಿ, ಆಸಕ್ತಿಯಿಂದ ಒಂದು ಭಾಗವಹಿಸ್ತಾರೆ. ಹಾಗಾಗಿ ನಾಡ್ದು ನಡೆಯುವ ಕಾರ್ಯ ಬಹಳ ದೊಡ್ಡ ಕಾರ್ಯವೂ ಆಗಿರೋದ್ರಿಂದ ಬಹಳಷ್ಟು ಜನ ಭಕ್ತರು ಬರುವಾಗ ಅವರನ್ನೆಲ್ಲರನ್ನು ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಆಹ್ವಾನಿಸಿ ಅವರಿಗೆ ಬೇಕಾದಂತಹ ಆತಿಥ್ಯವನ್ನು ಕೊಟ್ಟು ದೇವರ ಪ್ರಸಾದವನ್ನು ಕೊಡಿಸಿ ಸಂತೋಷಪಡಿಸಿ ಕಳಿಸುವಂತಹ ಜವಾಬ್ದಾರಿ ಕಾರ್ಯಕರ್ತರಾಗಿ ಸೇರಿರುವ ನಮ್ಮದೆಲ್ಲರದ್ದು. ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ನಾಡಿನ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡುವವರಿದ್ದೇವೆ. ಈ ಯಾಗವನ್ನು ನಾವು ಮಾಡುವುದರಿಂದ ನೋಡಿ, ನಾವೆಲ್ಲ ಮನುಷ್ಯರು, ನಾವೆಲ್ಲ ಭೂಮಿಗೆ ಹುಟ್ಟಿ ಬರುವಾಗ ಒಂದೊಂದು ದಶೆ ಕಾಲಗಳು ಉಂಟಾಗ್ತದೆ. ಬೇರೆ ಬೇರೆ ದಶೆಗಳು, ನಮ್ಮ 9 ಗ್ರಹರ ದಶೆಗಳು ನಮ್ಮ ಜೀವನದಲ್ಲಿ ಬರ್ತದೆ. ಕೆಲವೊಮ್ಮೆ ದೋಷ ಫಲವನ್ನು ಕೊಡುವಂಥದ್ದು ಇರ್ತದೆ, ಕೆಲವೊಮ್ಮೆ ಶುಭ ಫಲವನ್ನು ಕೊಡುವಂಥದ್ದು ಇರ್ತದೆ. ನಮ್ಮ ಜಾತಕದಲ್ಲಿ ಕೆಟ್ಟ ಕಾಲದಲ್ಲಿ ಅಂದರೆ ಕೆಟ್ಟ ದಶೆ ಇರುವಾಗ ನಮಗೆ ಗ್ರಹರನ್ನು ಆರಾಧಿಸುವ ಮೂಲಕ ದೋಷ ಫಲವನ್ನು ಕಡಿಮೆ ಮಾಡಬಹುದು. ಹಾಗಾಗಿ ಕೆಲವರಿಗೆಲ್ಲ ನಕ್ಷತ್ರ, ರಾಶಿ, ಗ್ರಹಚಾರ ಏನು ಗೊತ್ತಿಲ್ಲದವರಿಗೆ ನವಗ್ರಹರ ಆರಾಧನೆ ಮಾಡುವುದರಿಂದ ನಮಗೆ ಯಾವ ದಶೆಯಲ್ಲಿ ದೋಷ ಬಂದರೂ, ಯಾವ ಗ್ರಹದಲ್ಲಿ ದೋಷ ಬಂದರೂ ಈ ಆರಾಧನೆಯಿಂದ ಆ ದೋಷಗಳೆಲ್ಲ ಕಡಿಮೆ ಆಗ್ತದೆ. ಹಾಗಾಗಿ ಕಾರ್ಯಕರ್ತರಾದ ನಿಮಗೆಲ್ಲರಿಗೂ ಬರುವಂತಹ ಭಕ್ತರೆಲ್ಲರ ಶ್ರೇಯಸ್ಸಿಗಾಗಿ ಈ ಯಾಗ ಸಂಪನ್ನಗೊಳ್ಳುವುದು. ನಮಗೆಲ್ಲರ ಬದುಕಿನಲ್ಲಿಯೂ ನವಗ್ರಹರ ಪ್ರಭಾವ ಇದ್ದೇ ಇರ್ತದೆ. ಹಾಗಾಗಿ ಆ ಗ್ರಹರು ಪ್ರೀತರಾದರೆ ನಮ್ಮ ಬದುಕು ಒಳ್ಳೆಯ ಶಾಂತಿಯಿಂದ ತುಂಬಿರ್ತದೆ. ಈ ನಿಟ್ಟಿನಲ್ಲಿ ಯಾಗ ನಡೆಯುವ ಅಥವಾ ರಶೀದಿ ಮಾಡುವ ಕೂಪನ್ ಬರೆಯುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮ ದೈಹಿಕ ಶ್ರಮವನ್ನು ಸೇವಾ ಮೂಲಕ ನಾವು ಮಾಡಿದರೆ ಅದು ಈ ನವಗ್ರಹರ ತೃಪ್ತಿಗೆ ಕಾರಣವಾಗ್ತದೆ. ಸಾಕ್ಷ್ಯವನ್ನು ಇರುತ್ತಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ದೇವರು ಅದನ್ನು ಸುಸೂತ್ರವಾಗಿ ನಮ್ಮೆಲ್ಲರ ಮೂಲಕ ಮಾಡಿಸಲಿ ಅಂತ ಮೊದಲಾಗಿ ಪ್ರಾರ್ಥಿಸೋಣ.